ನಮಸ್ಕಾರ. ನಾನು ಶುಭ. ಪ್ಲಾಸ್ಟಿಕ್ದು ಸ್ಮೂತ್ ಕವರ್ಸ್ ಬರುತ್ತಲ್ಲ, ಈ ಥರ ವೈಟ್ ಕಲರ್ ಕವರು ಸ್ಮೂತಾಗಿರಬೇಕು. ಈ ಕವರ್ ತಗೊಂಡು ನಾನು ರಂಗೋಲಿ ಹಿಟ್ಟು ತುಂಬಿಸ್ಬಿಟ್ಟು ಹಿಂದ್ಗಡೆ ಗಂಟು ಹಾಕ್ಕೊಂಡಿದ್ದೀನಿ. ಮುಂದ್ಗಡೆ ಚಿಕ್ಕ ಹೋಲ್ ಮಾಡ್ಕೊಂಡಿದ್ದೀನಿ. ಯಾರಿಗೆ ನಮಗೆ ಮಾರ್ನಿಂಗ್ ಟೈಮ್ ರಂಗೋಲಿ ಹಾಕಕ್ಕೆ ಬರಲ್ಲ, ಮನೆ ಮುಂದೆ ಚಿಕ್ಕ ಚಿಕ್ಕ ರಂಗೋಲಿ ಬಿಡಿಸ್ಬೇಕು ಇಷ್ಟ ಅನ್ನೋರು ಒಂದ್ಸತಿ ಈ ಥರ ಟ್ರೈ ಮಾಡಿ. ನಿಮಗೆ ದಪ್ಪ ಬೇಕಂದರೆ ಹೋಲ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಈ ಥರ ಪ್ಲಾಸ್ಟಿಕ್ ಕವರ್ ಬೇಡ ಅನ್ನೋರು A4 ಶೀಟ್ ತಗೊಂಡಿದ್ದೀನಿ. ಇದನ್ನು ನಾನು ಕೋನ್ ಥರ ಮಾಡಿಕೊಂಡು ಸೈಡಲ್ಲಿ ಶೆಲ್ಲೋ ಟೇಪ್ ಹಾಕಿ ಮೆಸ್ಬಿಟ್ಟಿದ್ದೀನಿ. ಕೆಳಗಡೆ ಒಂದು ಚಿಕ್ಕ ಹೋಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ದಪ್ಪ ಬೇಕು, ನಮಗೆ ದಪ್ಪದಾಗಿ ಇಷ್ಟ ಅನ್ನೋರು ಹೋಲ್ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರು ಪರವಾಗಿಲ್ಲ, ನಿಮಗೆ ದಪ್ಪ ಬರುತ್ತೆ. ಒಬ್ಬೊಬ್ರಿಗೆ ಇವಾಗ ಪೆನ್ನಲ್ಲಿ ಬಿಡಿಸ್ತಾರೆ, ಬೆರಳಲ್ಲಿ ಹಾಕಕ್ಕೆ ಬರಲ್ಲ, ಅವ್ರಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ಇದು ನೀವು ಹೆಂಗೆ ಡಿಸೈನ್ ಬೇಕು, ನಾನು ಸಿಂಪಲ್ಲಾಗಿ ನನಗೆ ಬರೋ ಡಿಸೈನ್ ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ ಅನ್ನೋರು ನೀವು ಪೆನ್ನಲ್ಲಿ ಬರೆಯೋದನ್ನೇ ಸೇಮ್ ಈ ಥರ ಕೋನಲ್ಲಿ ಹಿಡ್ಕೊಂಡು ಬರಿಬೋದು. ಇದರಲ್ಲಿ ನಿಮಗೆ ₹1 ಖರ್ಚಿಲ್ಲ. ಇವಾಗ ರಂಗೋಲಿ ಹಾಕ್ಬೇಕಂದ್ರೆ ಬೇರೆ ಏನಾದ್ರು ತಂದು ಹಾಕ್ಕೋಬೇಕು ಹಂಗೇನಿಲ್ಲ. ನಿಮಗೆ ಬರೋ ಡಿಸೈನ್ನೇ ನೋಡಿ, ಇದರೊಳಗಡೆ ರಂಗೋಲಿ ಇಟ್ಟು ತುಂಬಿಸ್ಬಿಟ್ಟು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ಬೇಕಂದರೆ ಸ್ಯಾರೀಸ್ಗೆಲ್ಲ ಪಿನ್ ಮಾಡೋಕ್ಕೆ ಸೇಫ್ಟಿ ಪಿನ್ ಬಳಸ್ತಾ ಇರ್ತೀವಲ್ಲ, ಸೇಫ್ಟಿ ಪಿನ್ ಏನಾಗುತ್ತೆ, ಈ ಸ್ಮೂತ್ ಸ್ಯಾರೀಸ್ಗೆಲ್ಲ ಹಾಕಿದಾಗ ಆ ಸ್ಯಾರೀಸ್ಗೆ ಹೋಗಿ ಸಿಕ್ಕಾಕ್ಕೊಬಿಡುತ್ತೆ. ನಾವು ಸೇಫ್ಟಿ ಪಿನ್ ತೆಗೆದ್ರೂ ಹೋಲ್ ಬಿದ್ದೋಗುತ್ತಲ್ಲ ಸ್ಯಾರಿ. ನೀವೇನು ಮಾಡಬೇಕಂದ್ರೆ ಮಸಾಲೆ ಐಟಮ್ಸ್ ಎಲ್ಲ ಈ ಥರ ಪ್ಯಾಕೆಟ್ಸ್ ತಂದಿರ್ತೀವಿ, ಖಾರದ ಪುಡಿ ಇಲ್ಲ ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ ಪ್ಯಾಕೆಟ್ಸಲ್ಲಿ ಬರುತ್ತಲ್ಲ, ಪ್ಯಾಕೆಟ್ಸ್ ಯಾವುದೇ ಪ್ಯಾಕೆಟ್ ಆಗಲಿ ತಗೊಂಡು ರೌಂಡಾಗಿ ಸ್ವಲ್ಪ ಕಟ್ ಮಾಡ್ಕೊಬಿಡಬೇಕು. ಇದನ್ನು ಸೇಫ್ಟಿ ಪಿನ್ಗೆ ಹಾಕ್ಕೊಬಿಟ್ಟು ಸ್ಯಾರೀಸ್ ಪಿನ್ ಮಾಡಿದ್ದೀರಂತಂದರೆ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಪಿನ್ ಮಾಡ್ಕೊಂಡಿದ್ದೀರಂದರೆ ನಿಮ್ಮ ಸ್ಯಾರಿ ಹೋಲ್ ಬೀಳಲ್ಲ. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ದೇವ್ರಿಗೆ ಬಳಸೋ ಆಯಿಲ್ ಆಗಲಿ ಇಲ್ಲ ಕುಕ್ಕಿಂಗ್ ಆಯಿಲ್ ಬಾಟಲ್ಸ್ ಆಗಲಿ ತುಂಬ ಅಂಟಂಟಾಗ್ಬಿಟ್ಟಿರುತ್ತೆ. ಇದನ್ನು ನಾವು ಯಾವಾಗಲೂ ಒಂದು ಸತಿ ವಾಶ್ ಮಾಡ್ಕೊತೀವಿ, ದಿನಾಲೂ ವಾರಕ್ಕೆ ಹಂಗೆ ಮಾಡ್ಕೊಳ್ಳಲ್ವಲ್ಲ. ನೀವು ವಾರಕ್ಕೆ ಒಂದು ಟೈಮ್ ಏನು ಮಾಡಬೇಕಂದ್ರೆ, ತುಂಬ ಅಂಟಿದೆ ನಿಮ್ಮ ಬಾಟಲ್ಸ್ ಅಂದಾಗ ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು ಯಾವುದಾದ್ರೂ ತಗೋಬೋದು. ಒಂದು ಸ್ವಲ್ಪ ತಗೊಂಡು ಅದ್ರ ಮೇಲೆ ಚಿಮ್ಕರಿಸ್ಬಿಟ್ಟು ಕೈಯಲ್ಲಿ ಉಜ್ಜಿಬಿಡಿ, ಮತ್ತು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಒಂದು ಸ್ವಲ್ಪ ಕೂಡ ಅಂಟಿರಲ್ಲ. ಕೊಕೊನೆಟ್ ಆಯಿಲ್ ಬಾಟಲ್ ಅಷ್ಟೇ, ನಾವು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಕೈಗೆ ಆಯಿಲ್ ಎಲ್ಲ ಮೆತ್ಕೊತಾ ಇರುತ್ತೆ ಅಂಟಂಟು. ನೀವು ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೊಬಿಟ್ಟು ನೋಡಿ ಸ್ವಲ್ಪ ಉಜ್ಜಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಅಂಟು ಒಂದು ಸ್ವಲ್ಪ ಕೂಡ ಇರಲ್ಲ. ಟ್ರೈ ಮಾಡಿ ನೋಡಿ ಬೇಕಂದರೆ. ಈ ಥರ ಜಾಲರ ಸ್ಪೂನ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತಲ್ವ. ನೀವು ಉಲ್ಲನ್ ದಾರ ತಕ್ಕೋಬೇಕು. ಇಲ್ಲ ನಮ್ಮ ಮನೇಲಿ ಉಲ್ಲನ್ ದಾರ ಇಲ್ಲ ಅನ್ನೋರು ಸ್ವಲ್ಪ ದಪ್ಪ ದಾರ ಇರುತ್ತಲ್ವ, ವೈಟ್ ಕಲರ್ ದಾರ ಸಾಮಾನ್ಯವಾಗಿ ಇಟ್ಟಿರ್ತೀವಿ, ಸ್ವಲ್ಪ ದಪ್ಪ ಇರೋ ದಾರನ ತಗೊಂಡು ಡಬಲ್ ಫೋಲ್ಡಿಂಗ್ ಹಾಕ್ಕೋಬೇಕು. ನೋಡಿ ಲಾಸ್ಟು ಆ ಕಡೆ ಲಾಸ್ಟು ಈ ಕಡೆ ಲಾಸ್ಟಿಗೆ ಸೇರಿಸ್ಕೊಂಡು ಡಬಲ್ ಫೋಲ್ಡಿಂಗ್ ಹಾಕಿ ಲಾಸ್ಟಲ್ಲಿ ಗಂಟಾಕಿ ದಾರ ಕಟ್ ಮಾಡಿದ್ದೀನಿ. ಮತ್ತು ಒಂದಷ್ಟು ಉದ್ದ ದಾರ ಮತ್ತೆ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಎರಡೆರಡು ಹೂನೇ ಇಟ್ಬಿಟ್ಟು ನಿಮ್ಮ ಮನೇಲಿ ಯಾವ ಹೂ ಇದ್ದರೆ ಅದನ್ನು ಕಟ್ಕೋಬೋದು. ನಾನು ಮಲ್ಲಿಗೆಯಲ್ಲಿ ತೋರಿಸಿದ್ದೆ, ಜಾಸ್ತಿ ಜನ ಕಾಮೆಂಟ್ ಹಾಕಿದ್ರಿ ಬರೀ ಮಲ್ಲಿಗೆ ಮಾತ್ರ ಕಟ್ಕೋಬೋದಾ ಅಂತ. ಇಲ್ಲ ನಿಮ್ಮ ಮನೆಯಲ್ಲಿ ಸೇವಂತಿ ಇದೆ, ಇಲ್ಲ ಬಟನ್ ರೋಸಸ್ ಇದೆ, ನಿಮ್ಮಲ್ಲಿ ಯಾವ ಹೂ ಇದ್ದರೆ ಅದನ್ನ ಈ ಥರ ಕಟ್ಕೋಬೋದು. ನೋಡಿ 2 ದಾರ ಡಬಲ್ ಫೋಲ್ಡಿಂಗ್ ಹಾಕಿದ್ದೀನಲ್ಲ, ಮತ್ತು ಎಕ್ಸ್ಟ್ರಾ ಒಂದು ದಾರ ಸೇರಿಸಿರೋದನ್ನು ಆ ಕಡೆಗೆ ಹಾಕಿ ಕೆಳಗಡೆಯಿಂದ ದಾರ ಎಳ್ಕೊಳ್ಳೋದಷ್ಟೇ. ಅದು ಗಂಟು ಬೀಳ್ತಾ ಇರುತ್ತೆ, ಪೋಣಿಸ್ಕೊಂಡು ಹೋದಂಗೆ. ಇದು ತುಂಬಾ ಒತ್ತಾಗಿ ಬರುತ್ತೆ, ನೀವು ಕೈಯಲ್ಲಿ ಕಟ್ಟರೂ ಅಷ್ಟು ಒತ್ತಾಗಿ ಬರುತ್ತೋ ಇಲ್ವೋ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಒತ್ತಿಗೆ. ಇವಾಗ ದೇವ್ರದ್ದು ದೊಡ್ಡ ಫೋಟೋಸ್ ಇದೆ, ನಾವು ಒತ್ತಿಗೆ ಹಾಕಬೇಕು ಹಾರ ಅನ್ನೋವಾಗ ಒಂದು ಸತಿ ಟ್ರೈ ಮಾಡಿ. ಈ ಸ್ಪೂನೇ ಅಲ್ಲ, ನಿಮ್ಮ ಮನೇಲಿ ಉಡ್ಡುದು ಉದ್ದ ಇದೆ, ಉಡ್ಡು ಪೀಸ್ ಅಂದರೆ ಆ ಕಡೆ ಈ ಕಡೆ ಮೊಳೆ ಹೊಡೆದ್ಬಿಟ್ಟು ಬೇಕಾದರೆ ಈ ಥರ ಕಟ್ಬೋದು. ತುಂಬಾ ಸುಲಭ. ನಾನೊಂದು ಅಷ್ಟು ಉದ್ದ ತೋರಿಸಿದ್ದೀನಿ ವಿಡಿಯೋಗೆ ಮಾತ್ರ. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೂ ಕಟ್ಕೋಬೋದು. ಟ್ರೈ ಮಾಡಿ ನೋಡಿ. ನಮಗೆ ಹೂ ಕಟ್ಟೋದೇ ಬರಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ. ಇನ್ನೊಂದು ಚಿಕ್ಕ ಚಿಕ್ಕ ಬೆಂಕಿ ಪೊಟ್ಣ ಬರುತ್ತಲ್ಲ ₹1, ಇದನ್ನು ನಾವು ಬಿಸಾಕ್ಬಿಡ್ತೀವಿ. ಇದನ್ನು ಬಿಸಾಕಕ್ಕೆ ಹೋಗಬೇಡಿ. ಅದರೊಳಗಡೆ ರಂಗೋಲಿ ಇಟ್ಟಾಕ್ಬಿಟ್ಟು ನೋಡಿ ತಿರುಗಿಸ್ತಾ ಇರಬೇಕು. ತುಂಬ ಸುಲಭವಾಗಿ ತುಂಬ ಚೆನ್ನಾಗಿರೋ ರಂಗೋಲಿ ಡಿಸೈನ್ ರೆಡಿ ಆಗುತ್ತೆ. ಬೆಂಕಿ ಪೊಟ್ಣದಲ್ಲಿ ರಂಗೋಲಿ ಇಟ್ಟಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ ನೋಡಿ. ನನಗೆ ಬಂದಿರೋದು ತೋರಿಸ್ತಾ ಇದ್ದೀನಿ. ನೀವು ಬೇರೆ ಬೇರೆ ಡಿಸೈನ್ಸ್ ಕೂಡ ಮಾಡ್ಕೋಬೋದು. ಇದು ಸಣ್ಣಗೆ ತೋರಿಸಿದ್ದೀನಲ್ಲ, ಇಲ್ಲ ನಮಗೆ ದೇವ್ರ ಮನೆ ಹತ್ರ ಎಲ್ಲ ಸ್ವಲ್ಪ ದಪ್ಪಗಿರ್ಬೇಕು ಅನ್ನೋರು ಇನ್ನೊಂದು ಸತಿ ಈ ಥರ ಅದ್ರ ಮೇಲೇ ತಿದ್ದುಬಿಡಿ. ಈ ಥರ ಮಾಡೋದ್ರಿಂದ ದಪ್ಪಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ರಂಗೋಲಿ ಕೈಯಲ್ಲಿ ಹಾಕಕ್ಕೆ ಬರೋದೇ ಇಲ್ಲ ಅನ್ನೋರು ಈ ಬೆಂಕಿ ಪೊಟ್ಣದಲ್ಲೇ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ತುಂಬ ಸುಲಭವಾಗಿ ಹಾಕ್ಕೋಬೋದು. ಟ್ರೈ ಮಾಡಿ, ತುಂಬಾ ಸುಲಭ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಹಳೇದೊಂದು ಬಾಟಲ್ ತಗೊಂಡಿದ್ದೆ, ಹಿಂದೆ ಮುಂದೆ ಭಾಗ ಕಟ್ ಮಾಡಿಬಿಟ್ಟಿದ್ದೀನಿ. ಮಧ್ಯದಲ್ಲಿ ಒಂದು ಸತಿ ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿಬಿಡಿ. ಅದೆಷ್ಟು ಉದ್ದ ಇದೆಯಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ, ಒಂದು ಅಷ್ಟು ಉದ್ದ ಕಟ್ ಮಾಡ್ಕೊಬಿಡಿ. ಉದ್ದಕ್ಕೆ ಇಟ್ಬಿಟ್ಟು ಡಬಲ್ ಟೇಪ್ ಅಂತೂ ಇರುತ್ತಲ್ಲ, ಡಬಲ್ ಟೇಪ್ ಮೆಸ್ಬಿಡಿ.
ಅದೆಷ್ಟುದ್ದ ಇದ್ದರೆ ಅಷ್ಟುದ್ದ ಡಬಲ್ ಟೇಪ್ ಮೆಸ್ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ. ನೋಡಿ, ಒಂದು ಎಕ್ಸ್ಟ್ರಾ ಇತ್ತಲ್ಲ, ಇದನ್ನು ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಅದ್ರ ಮೇಲೆ ಇರೋ ಪೇಪರ್ ತೆಗೆದುಬಿಡಿ. ನನ್ನ ಹತ್ರ ಸುಗಂಧರಾಜು ಬಟನ್ ರೋಸ್ ಎರಡೇ ಇದ್ದಿದ್ದು. ಹಿಂದ್ಗಡೆ ಕಡ್ಡಿ ಮತ್ತು ಸುಗಂಧರಾಜದು ಸ್ವಲ್ಪ ತೊಟಾನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ಒಂದಷ್ಟುದ್ದ. ನಿಮ್ಮ ಹತ್ರ ಇನ್ನು ಕಾಡು ಮಲ್ಲಿಗೆ ಇದೆ, ಸಣ್ಣ ಮಲ್ಲಿಗೆ ಇದೆ, ಗುಂಡು ಮಲ್ಲಿಗೆ ಯಾವುದೇ ಆಗಲಿ ಸೇಮ್ ನಾನು ಹೇಳ್ದಂಗೆ ಪೋಣಿಸ್ಕೊಂಡು ಬರ್ಬೋದು. ಇವಾಗ ನಾವು ಜಡೆ ಹಾಕ್ಕೊತೀವಲ್ಲ, ಜಡೆಗೆ ಹಾಕಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು. ನನ್ನ ಹತ್ರ ಇದ್ದಿದ್ದು ಇದೇ ಹೂಗಳಲ್ಲೇ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬೇರೆ ಹೂಗಳಿದ್ರೆ ಅದರಲ್ಲಿ ನೀವು ಟ್ರೈ ಮಾಡ್ಬೋದು. ಹೇರ್ ಪಿನ್ಸ್ ಒಂದೆರಡು ಹಾಕ್ಬಿಡಿ, ಮೇಲೆ ಮತ್ತು ಕೆಳಗಡೆ ಒಂದು ಹೇರ್ ಪಿನ್ಸ್ ಹಾಕ್ಬಿಟ್ರೆ ಜಡೆಗೆ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಮೇಲೆ ಒಂದು ಹೇರ್ ಪಿನ್ನು ಮತ್ತು ಕೆಳಗಡೆ ಒಂದು ಹೇರ್ ಪಿನ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. 2 ಹಾಕ್ಬಿಟ್ಟು ನಿಮ್ಮ ಜಡೆಗೆ ಮೇಲೇನು ಕೆಳಗಡೆ ಹಾಕ್ಬಿಟ್ರೆ ಜಡೆಗೆ ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.